ಅದಕ್ಕೆ ಕರಡಿ ಇನ್ನ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಹೊರಕ್ ಬಂದ್ರೆ ಸಿಗದಿ. ಜೈ ಶ್ರೀರಾಮ್, ನಮಸ್ತೆ ಕನ್ನಡಿಗರೇ. ಏನಂದ್ರೆ ಕಳೆದ ಬಾರಿ ವಿಡಿಯೋದಲ್ಲಿ ಟಗರು ಕಾಳಗದ ಸಾವಿರಾರು ವರ್ಷಗಳ ಇತಿಹಾಸ ಹಾಗೂ ಆ ಕಾಲದಲ್ಲಿ ಇದ್ದಂತ ರಾಜಾಶ್ರಯ ಮತ್ತು ಸಾಂಸ್ಕೃತಿಕ ಮನ್ನಣೆಯನ್ನ ತಿಳಿಸೋ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ದಯವಿಟ್ಟು ಯಾರು ನೋಡಿಲ್ಲ ಅಂದ್ರೆ ಈ ಐ ಬಟನ್ ಮೇಲೆ ಆ ವಿಡಿಯೋ ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ಹಾಗೂ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನಾನು ವಿಶೇಷವಾಗಿ ಕರಡಿಗಳ ಜೀವನ ಶೈಲಿ ಹಾಗೂ ಅದರ ಜೀರ್ಣಾಂಗ ವ್ಯವಸ್ಥೆ ಮತ್ತು ಆಹಾರ ಪದ್ಧತಿಯ ಬಗ್ಗೆ ನಾನು ಇವತ್ತು ಮಾತಾಡೋಣ ಅಂತಿದ್ದೀನಿ. ಅನಂತರ ತನ್ನ ಸಂಗಾತಿಗಾಗಿ ಗಂಡು ಕರಡಿಗಳು ಲವ್ ಲೆಟರ್ ಬರೆಯೋದನ್ನ ನೀವೆಂದಾರ ಕೇಳಿದಿರ ಸ್ನೇಹಿತರೆ? ಖಂಡಿತವಾಗ್ಲೂ ಈ ನೈಸರ್ಗಿಕ ವ್ಯವಸ್ಥೆಯಲ್ಲಿ ಗಂಡು ಕರಡಿ ಹೆಣ್ಣು ಕರಡಿಗೆ ಲವ್ ಲೆಟರ್ ಬರೆಯೋದನ್ನ ಸತ್ಯ ಸ್ನೇಹಿತರೆ. ಅದನ್ನ ನಾನು ಇವತ್ತು ಮುಂದೆ ವಿವರಿಸಿ ಹೇಳ್ತೀನಿ. ಮೊದಲನೇದಾಗಿ ಅದರ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ, ಕರಡಿಗಳು ಮೂಲತಃ ಸಸ್ಯಾಹಾರಿಗಳು ಅಂತ ನಾವು ಗುರುತಿಸಲಾಗುತ್ತೆ. ಅನಂತರ ಇನ್ನೊಂದೇನಂದ್ರೆ, ಇವು ಮಾಂಸವನ್ನು ತಿನ್ನುವುದುಂಟು, ಆದ್ರೆ ಇವು ಬೇಟೆ ಆಡಿ ತಿನ್ನೋದಿಲ್ಲ. ಬೇಟೆ ಆಡಿ ಬಿಟ್ಟಂತ ಪ್ರಾಣಿಗಳ ಸತ್ತ ಕೊಳೆತ ಮಾಂಸವನ್ನ ತಿನ್ನೋದ್ರಿಂದ ಇವನ್ನ ಸ್ಕ್ಯಾವೆಂಜರ್ ಅಥವಾ ಈ ಅಪಾರ್ಚುನಿಟಿ ಸ್ಕ್ಯಾವೆಂಜರ್ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಇವು ಬೇಟೆ ಆಡೋದಿಲ್ಲ. ಈ ಹುಲಿ, ಚಿರತೆ, ಸಿಂಹ ಇವು ಬೇಟೆ ಆಡದಂತ ಸತ್ತ ಪ್ರಾಣಿಗಳ ಮಾಂಸವನ್ನ ತಿನ್ನೋದ್ರಿಂದ ಇವನು ಸ್ಕ್ಯಾವೆಂಜರ್ ಅಂತ ಕರೆಯಲಾಗುತ್ತೆ. ಸ್ಕ್ಯಾವೆಂಜರ್ ಅಂದ್ರೆ ಏನಪ್ಪಾ ಅಂದ್ರೆ, ಪರಿಸರದಲ್ಲಿ ಕೊಳೆತ ಮಾಂಸವನ್ನ ತಿನ್ನುವಂತಹ ಕೆಲವು ಪ್ರಾಣಿಗಳಲ್ಲಿ ಈ ಕರಡಿನೂ ಒಂದು. ಅದರಲ್ಲಿ ಪ್ರಮುಖವಾಗಿ ಹದ್ದುಗಳಾಗಿರ್ಬೋದು, ಕಾಗೆಗಳಾಗಿರ್ಬೋದು, ಅಥವಾ ನರಿ, ಹೈನ, ಮತ್ತೆ ಈ ಸೀಳ್ನಾಯಿಗಳು, ಈ ತೋಳಗಳು, ಇವುಗಳನ್ನ ಸ್ಕ್ಯಾವೆಂಜರ್ ಗುಂಪಿಗೆ ಸೇರಿಸಲಾಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಇವು ಸತ್ತ ಮಾಂಸವನ್ನ ತಿನ್ನೋದ್ರಿಂದ ಇವುಗಳ ದೇಹದಲ್ಲಿರೋ ಜಠರದಲ್ಲಿರುವಂತಹ ಆಮ್ಲೀಯ ಗುಣ, ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಮತ್ತು ವೈರಸ್ಗಳನ್ನ, ಫಂಗಸ್ಗಳನ್ನ ಸಂಪೂರ್ಣವಾಗಿ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ಆ ದೇಹಕ್ಕೆ ಯಾವುದೇ ತರಹದ ಒಂದು ಸಾಂಕ್ರಾಮಿಕ ರೋಗ ಹರಡದಂತೆ ಕಾಪಾಡುವಂತ ಒಂದು ಜಠರ ವ್ಯವಸ್ಥೆ ಈ ಒಂದು ಪ್ರಾಣಿಗಳಲ್ಲಿದೆ ಸ್ನೇಹಿತರೆ. ಹಾಗಾಗಿ ಇವನ್ನ ಸ್ಕ್ಯಾವೆಂಜರ್ ಅಂತ ಕರೆಯಲಾಗುತ್ತೆ. ಹಾಗಾಗಿ ಈ ಕರಡಿಗಳಲ್ಲಿ ಸಸ್ಯಾಹಾರಿನೂ ಹೌದು ಅಥವಾ ಈ ಕಡೆ ಮಾಂಸಾಹಾರಿನೂ ಹೌದು. ಹಾಗಾಗಿ ಕರಡಿ ಹಣ್ಣು ಹಂಪಲು ಈ ತರ ಒಂದು ಮೃದುವಾದ ಇದನ್ನ ತಿನ್ನುತ್ತಷ್ಟೇನೆ. ಆದ್ರೆ ಈ ಬೇರುಗಳಾಗ್ಲಿ ಅಥವಾ ಈ ಹುಲ್ಲಿನ ದಂಟೆಗಳಾಗ್ಲಿ ಈ ತರ ಸಸ್ಯಾಹಾರಿಗಳು ಮೇಯೋ ತರ ಮೇಯೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಸೀಕಮ್ ಅನ್ನೋ ಒಂದು ಅಂಗ ಇರೋದಿಲ್ಲ. ಅದು ಏನಪ್ಪಾ ಅಂದ್ರೆ, ಈ ಸಸ್ಯಾಹಾರಿಗಳಲ್ಲಿ ದನ ಅಥವಾ ಹಸು, ಕುರಿ ಇಂಥ ಪ್ರಾಣಿಗಳಲ್ಲಿ ಸೀಕಮ್ ಅನ್ನೋ ಒಂದು ಅಂಗ ಏನಿದೆ, ಇದು ನಾರನ್ನ ಸಂಪೂರ್ಣವಾಗಿ ಚಯಾಪಚಯಕ್ರಿಯೆಗೆ ಒಳಪಟ್ಟು ಅದನ್ನ ಸಣ್ಣಗೆ ಮಾಡಿ ನಂತರ ದೊಡ್ಡ ಕರಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡುತ್ತೆ. ಈ ಸಣ್ಣ ಕರಳಿನ ನಂತರ ಮಧ್ಯದಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಮಧ್ಯದಲ್ಲಿ ಬರುವಂತ ಒಂದು ಏನು ಚೀಲದಂತ ಒಂದು ಉಂಡೆ ಏನಿದೆ, ಇದನ್ನ ಸೀಕಮ್ ಅನ್ನ ಕರೆಯಲಾಗುತ್ತೆ. ಆದ್ರೆ ಇದು ಕರಡಿಗಳಲ್ಲಿ ಇರೋದಿಲ್ಲ. ಹಾಗಾಗಿ ನಾರಿನಂತ ಅಂಶಗಳನ್ನ ಕರಡಿಗಳು ಎಂದೂ ತಿನ್ನೋದಿಲ್ಲ. ಅದು ಜೀರ್ಣ ಸಹಿತ ಆಗೋದಿಲ್ಲ. ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ಕರಡಿಗಳು ಸಹ ಮಲ ವಿಸರ್ಜನೆ ಮಾಡಿದಾಗ ಅದರಲ್ಲಿ ಸಾಕಷ್ಟು ಈ ಹಣ್ಣಿನ ಬೀಜಗಳು, ಈ ಬಾರೆ ಬೀಜ ಅಥವಾ ಯಾವುದೇ ತರದ ಬೀಜಗಳು ಇದ್ರೂ ಸಹಿತ ಅವೇಗಿರುತ್ತೋ ಹಾಗೆ ಸೀದಾ ಹೊರಗೆ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಆ ಒಂದು ಈ ಕರಡಿಗಳ ಜೀರ್ಣಾಂಗ ವ್ಯವಸ್ಥೆ ಏನಿದ್ರೆ, ಈ ಒಂದು ಸೀಕಮ್ ಅನ್ನೋ ಒಂದು ಅಂಗ ಇಲ್ಲ. ಈ ಸೀಕಮ್ ಅಂದ್ರೆ ನಿಮಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಮನುಷ್ಯನ ದೇಹದಲ್ಲಿ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ಅದು ಹಿಂದೆ ಕೆಲವು ವರ್ಷಗಳ ಹಿಂದೆ ಅದು ನಿರುಪಯುಕ್ತ ವಸ್ತು, ಅದರಿಂದ ಏನು ಸಮಸ್ಯೆ ಇಲ್ಲ ಅನ್ನೋ ಒಂದು ವಾದ ಇತ್ತು ಸ್ನೇಹಿತರೆ. ವಾದ ಇತ್ತು. ಆದ್ರೆ ಈಗಿನ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಅದರಲ್ಲಿರುವಂತ ಈ ಮಾನವ ಸ್ನೇಹಿ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಆ ತಕ್ಷಣನೇ ಅಲ್ಲಿಂದ ರಿಲೀಸ್ ಆಗಿ ಬಂದು ದೇಹದಲ್ಲಿರುವಂತ ಒಂದು ಸಮಸ್ಯೆನ ನಿರ್ಮೂಲನೆ ಮಾಡೋದ್ರಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳ ಅಥವಾ ವೈರಸ್ಗಳ ಒಂದು ಪ್ರಮುಖ ಒಂದು ಇದು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇತ್ತೀಚಿನಗಳಲ್ಲಿ ಅದು ನಿರುಪಯುಕ್ತ ವಸ್ತು ಅಲ್ಲ ಅಂತ ಹೇಳಿದ್ದಾರೆ ವೈದ್ಯಕೀಯ ಶಾಸ್ತ್ರದಲ್ಲಿ. ಅನಂತರ ಈ ಕರಡಿಗಳಲ್ಲಿ ಇರೋದಿಲ್ಲ. ಹಾಗಾಗಿ ಈ ಕರಡಿಗಳು ಏನ್ ಮಾಡ್ತವೆ, ಏನೇ ತಿಂದ್ರು ಸಹಿತ ಈ ಹಣ್ಣು ಹಂಪಲುಗಳು ತಿಂದು ಕೆಲವು ಗಂಟೆಗಳಲ್ಲಿ ಅದು ಮಲದ ಮುಖಾಂತರ ಹೊರಗೋಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಕರಡಿಗಳ ಒಂದು ಮಲದಲ್ಲಿ ಈ ಹಣ್ಣಿನ ಬೀಜಗಳು ಹಾಗೂ ಈ ತರ ನಾನಾ ವಸ್ತುಗಳನ್ನ ಕಾಣ್ಬೋದು. ಮತ್ತೊಂದು ವಿಶೇಷ ಏನಂದ್ರೆ, ಈ ಮಾಂಸಾಹಾರಕ್ಕೆ ಬರೋದಾದ್ರೆ ಕರಡಿಗಳಲ್ಲಿ pH ಮಟ್ಟ ಜಾಸ್ತಿ ಇರುತ್ತೆ. ಈ ಹೇಗೆ ಸ್ಕ್ಯಾವೆಂಜರ್ ಅಂತ ನಾವು ಕರಿತೀವಿ, ಅದೇ ತರನೇ ಕರಡಿಗಳಲ್ಲಿ ಸಹಿತ ಈ pH ಮಟ್ಟ ಹೆಚ್ಚಾಗಿರೋದ್ರಿಂದ ಅವು ಕೊಳೆತ ಮಾಂಸವನ್ನ ತಿಂದ ನಂತರ ಒಂದು ಕೆಲವೇ ಗಂಟೆಗಳಲ್ಲಿ ಅದು ಜೀರ್ಣಾಂಗ ವ್ಯವಸ್ಥೆಯಿಂದ ಮಲ ಮುಖಾಂತರ ಹೋಗೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ತರಹದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಪ್ರಕೃತಿ ಮುನ್ನೆಚ್ಚರಿಕೆಯನ್ನ ಪ್ರಾಣಿಗಳಲ್ಲಿ ಅದು ಹೆಚ್ಚಾಗಿ ಈ ಸ್ಕ್ಯಾವೆಂಜರ್ಗಳು ಏನಂತ ಕರಿತೀವಿ, ಇವು ಪರಿಸರದಲ್ಲಿ ಆಗ್ತಕ್ಕಂಥ ನಾನಾ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುಕೊಳ್ಳಲ್ಲಿ ಈ ಒಂದು ಸ್ಕ್ಯಾವೆಂಜರ್ಸ್ಗಳ ಪಾತ್ರ ಬಹುಮುಖ್ಯವಾದದ್ದು. ಇಲ್ಲ ಅಂದ್ರೆ ಈಗೇನು ಪ್ರಕೃತಿಯಲ್ಲಿ ನಾವು ಅಲ್ಲಲ್ಲಿ ಕೇಳ್ತೀವಿ, ಈ ಆಂಥ್ರಾಕ್ಸು ಅಥವಾ ಈ ಯಾವ ಮಹಾಮಾರಿಗಳು, ವೈರಸ್ಗಳು, ಈ ತರ ನಾವೆಲ್ಲ ಕೇಳ್ತಿರ್ತೀವಿ. ಅದೇ ತರ ಅವನ್ನೆಲ್ಲ
ಆ ಒಂದು ವೈರಸ್ಗಳಿಂದ ಕಾಪಾಡುವಲ್ಲಿ ಈ ಸ್ಕ್ಯಾವೆಂಜರ್ಗಳ ಪಾತ್ರ ಬಹುಮುಖ್ಯವಾದದ್ದು. ಅದರಲ್ಲೂ ಈ ಕರಡಿ ಅನ್ನೋದೇನಿದೆ ಸಸ್ಯಾಹಾರಿನೂ ಹೌದು, ಈ ಕಡೆ ಮಾಂಸಾಹಾರಿನೂ ಹೌದು. ಅದರಲ್ಲೂ ಈ ಕರಡಿಗಳ ವಿಶೇಷ ಏನಂತಂದ್ರೆ ಮೇಲ್ಭಾಗದಲ್ಲಿ ಕರಡಿಗಳಿಗೆ ಅಲ್ಲಿರೋದಿಲ್ಲ, ಅದೇನಿದ್ರೆ ಕೆಳಭಾಗದಲ್ಲಿ ಮಾತ್ರ. ಯಾಕೆ ಅಂದ್ರೆ ಅದೊಂದು ಪ್ರಕೃತಿಯ ವೈಶಿಷ್ಟ್ಯ. ಈ ಕರಡಿಗಳು ಗೆದ್ದಲು ಅಥವಾ ಈ ಇವನ್ನೆಲ್ಲ ಕೆರಿತಾವಲ್ಲ, ಗೆದ್ದಲುಗಳನ್ನೆಲ್ಲ ತಿನ್ನೋದಿಕ್ಕೆ ಗುಂಡಿಗಳು ತೋಡ್ತಾವಲ್ಲ, ಅವನ್ನ ಹೀರ್ಕೊಳ್ಳೋದಕ್ಕೋಸ್ಕರ ಆ ಮೇಲಿನ ಹಲ್ಲುಗಳು ತೊಂದರೆ ಆಗೋ ಒಂದು ಕಾರಣಕ್ಕೋಸ್ಕರ ಅವು ಆ ಒಂದು ವ್ಯವಸ್ಥೆಯನ್ನ ಪ್ರಕೃತಿ ಅವಕ್ಕೆ ನೈಸರ್ಗಿಕವಾಗಿ ನೀಡಿದೆ. ಆಮೇಲೆ ನಾನು ಏನು ಹೇಳಿದ್ದೆ ಅಂದ್ರೆ ಗಂಡು ಕರಡಿಗಳು ಲವ್ ಲೆಟರ್ ಬರೆಯುತ್ತೆ ಅಂತ ನಾನು ಹೇಳಿದೆ. ಅದು ಸತ್ಯನೂ ಹೌದು, ಇದು ವೈಜ್ಞಾನಿಕವಾಗಿ ಸಾಬೀತು ಕೂಡ ಆಗಿದೆ. ಅದನ್ನ ವಿಜ್ಞಾನ ಲೋಕದಲ್ಲಿ ಅದನ್ನ ಲವ್ ಲೆಟರ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ, ಅದನ್ನ ಲವ್ ಲೆಟರ್ ಅಂತಲೇ ಕರೀತಾರೆ ಕೂಡ. ಅದು ಹೇಗಪ್ಪ ಅಂದ್ರೆ ಮೊದಲನೇದಾಗಿ ನಾವು ಅದು ಲವ್ ಲೆಟರ್ ತಿಳ್ಕೊಳಕ್ ಮುಂಚೆ ಕರಡಿಗಳ ಒಂದು ವಿಶೇಷ ಶಕ್ತಿ ಬಗ್ಗೆ ನಾವು ತಿಳ್ಕೊಬೇಕು. ಅದೇನಂದ್ರೆ ಸಾಮಾನ್ಯವಾಗಿ ಹಳ್ಳಿ ಜನರು ಏನ್ ಹೇಳ್ತಾರೆ, ಕರಡಿಗಳಿಗೆ ಕಣ್ಣು ಕುರುಡ್ ಕರಡಿ ಅಥವಾ ಕೆಪ್ ಕರಡಿ ಅಥವಾ ಹಿಂಗೆ ನಾನಾ ರೀತಿಯಲ್ಲಿ ಕರೀತಾರೆ. ಅದು ಆ ಒಂದು ಅವರ ಅನುಭವಕ್ಕೆ ಬಂದಿರ್ಬೋದೇನೋ ಅದನ್ನ ಆ ತರ. ಆದ್ರೆ ನೈಸರ್ಗಿಕವಾಗಿ ಅಥವಾ ವೈಜ್ಞಾನಿಕವಾಗಿ ನೋಡೋದಾದ್ರೆ ಕರಡಿಗಳಿಗೆ ಕಿವಿ ಮತ್ತು ಕಣ್ಣು ಎರಡೂ ಸಹಿತ ಅಷ್ಟು ಚುರುಕಾಗಿರೋದಿಲ್ಲ. ಅದೇನಿದ್ರು ಆ ಒಂದು ಏನಂದ್ರೆ ಅದು ಒಂದು ವಿಶೇಷತೆ ಏನಂದ್ರೆ ಅದರ ವಾಸನಾ ಗ್ರಹಿಕ ಶಕ್ತಿ ಏನಿದೆ, ಅದು ನಾವು ನಾಯಿನೇ ಹೆಚ್ಚು ವಾಸನೆ ಗ್ರಹಿಸೋದ್ರಲ್ಲಿ ಹೆಚ್ಚು ಅಂತೀವಿ, ಆದ್ರೆ ನಾಯಿಗಿಂತ ಹೆಚ್ಚು ದುಪ್ಪಟ್ಟು ಕರಡಿಗಳಲ್ಲಿ ಆ ವಾಸನೆಯನ್ನ ಗ್ರಹಿಸುವಂತ ಶಕ್ತಿ ಆ ಒಂದು ನಿಸರ್ಗದತ್ತವಾಗಿ ಆ ಕರಡಿಗಳಿಗೆ ಒಂದು ಲಭಿಸಿರ್ತಕ್ಕಂಥದ್ದು. ಯಾವತ್ತು ಕರಡಿಗಳ ಸಂಘ ಜೀವಿಗಳಲ್ಲ, ಹಾಗಾಗಿ ಇವು ಆದಷ್ಟು ಒಂಟಿಯಾಗಿ ಜೀವನ ಮಾಡ್ತವೆ. ಆದ್ರೆ ಎಷ್ಟೋ ಬಾರಿ ಮುಖಾಮುಖಿ ಸಹಿತನೂ ಆಗೋದಿಲ್ಲ, ಈಗ ಒಂದೇ ಟೆರಿಟರಿ ಇದ್ರೂ ಸಿಗೋದಿಲ್ಲ. ಯಾಕೆಂದ್ರೆ ಅದು ತನ್ನ ಒಂದು ಜಾಡನ್ನ ತನ್ನ ಏನು ಓಡಾಡಿರುತ್ತೆ ಆ ಜಾಗದಲ್ಲೇ ಓಡಾಡ್ಕೊಂಡು ಅದು ಮೇಂಟೈನ್ ಮಾಡುತ್ತೆ. ಏನಂದ್ರೆ ಈ ಒಂದು ಮೇಟಿಂಗ್ ಸಂದರ್ಭದಲ್ಲಿ ಅವು ಇದೇ ವಾಸನೆ ಮುಖಾಂತರನೇ ಅಥವಾ ಸನ್ನೆ ಮುಖಾಂತರನೇ ಸಂವಹನ ನಡೆಸೋದುಂಟು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ ಕರಡಿಗಳು ಹೇಗೆ ಲವ್ ಲೆಟರ್ ಬರೆಯುತ್ತೆ ಅನ್ನೋದಾದ್ರೆ, ಈಗ ಒಂದು ಹೆಣ್ಣು ಕರಡಿ ಓಡಾಡೋಂಥ ಜಾಗ ಏನಿದೆ, ಇದು ಗಂಡು ಕರಡಿ ಆ ಜಾಗದಲ್ಲಿ ಓಡಾಡಿ ಆ ಒಂದು ಹೆಣ್ಣು ಕರಡಿ ಅಲ್ಲಿ ಮಲ ವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದ್ರೆ ಈ ಗಂಡು ಕರಡಿಗೆ ಆ ವಾಸನಾ ಶಕ್ತಿ ಗ್ರಹಣ ಶಕ್ತಿಯಿಂದ ಏನಾಗುತ್ತೆ, ಆ ಹೆಣ್ಣು ಕರಡಿಯ ಆಯಸ್ಸೆಷ್ಟು, ಅದರ ಆರೋಗ್ಯ ಸ್ಥಿತಿ ಹೇಗಿದೆ, ಹಾಗೂ ಅದು ಇಲ್ಲಿಂದ ಎಷ್ಟೊತ್ತಿಗೆ ಹೋಗಿದೆ ಅನ್ನೋದನ್ನ ಸಹಿತ ಅಂದಾಜಿಸುವಂತ ಶಕ್ತಿ ಆ ನಿಸರ್ಗದತ್ತವಾಗಿ ಕೊಟ್ಟಿದೆ. ಅಥವಾ ಕರಡಿಗಳಿಗೆ ಅದು ನಿಸರ್ಗದತ್ತವಾಗಿ ಬಂದಿದೆ. ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು. ಈ ಕರಡಿ ಏನ್ ಮಾಡುತ್ತೆ, ಗಂಡು ಕರಡಿ ಏನ್ ಮಾಡುತ್ತೆ ಅಂದ್ರೆ ಈ ಹೆಣ್ಣು ಓಡಾಡಿರುವಂತಹ ಜಾಗದಲ್ಲಿ ಹೋಗಿ ತನ್ನ ಹಿಂಗಾಲಿನ ಪಾದದ ಮುಖಾಂತರ ಅಲ್ಲಿ ಒಂದು ಪಗ್ಮಾರ್ಕು ಅಥವಾ ಅಲ್ಲೊಂದು ನಿಶಾನೆಯನ್ನ ತನ್ನ ಅಸ್ತಿತ್ವವನ್ನ ಸ್ಥಾಪಿಸುತ್ತೆ. ಇಲ್ಲಿ ನಾನಿದ್ದೀನಿ ಅನ್ನೋ ಒಂದು ಅಸ್ತಿತ್ವವನ್ನ. ಅದು ಹೇಗೆ ಅಂದ್ರೆ ಆ ಒಂದು ಬರೀ ಪಾದದಿಂದ ಬರೀ ಕೆರೆಯೋದಷ್ಟೇ ಅಲ್ಲ, ಆ ಪಾದದಲ್ಲಿ ಒಂಥರ ಈ ಗ್ರಂಥಿಯಿಂದ ಒಂದು ರಸವನ್ನ ಸ್ರವಿಸಿ ಅಲ್ಲಿ ಒಂದು ತನ್ನ ಅಸ್ತಿತ್ವವನ್ನ ಸ್ಥಾಪಿಸುತ್ತೆ. ಆ ಹೆಣ್ಣು ಕರಡಿ ಆ ಓಡಾಡಂತ ಜಾಗದಲ್ಲಿ ಅದರ ವಾಸನೆ ಗ್ರಹಿಸೋದ್ರಿಂದ ಆ ಗಂಡಿನ ಆಯಸ್ಸು ಅಥವಾ ಆ ಗಂಡಿನ ಆರೋಗ್ಯ ಸ್ಥಿತಿ ಹೇಗಿದೆ, ಅಥವಾ ಆ ಗಂಡು ಇಲ್ಲಿನ ಒಂದು ಎಲ್ಲಾ ಗಂಡುಗಳಿಂದ ಡಾಮಿನೇಟ್ ಆಗಿದೆಯೋ ಅನ್ನೋದನ್ನ ಆ ಒಂದು ಹೆಣ್ಣು ಕರಡಿಗೂ ಸಹಿತ ಅದೇ ವಾಸನೆಯಿಂದ ಗೊತ್ತಾಗುತ್ತೆ. ಹಾಗಾಗಿ ಅದು ಕರಡಿ ಒಪ್ಪಿದಾಗ ಮಾತ್ರ ಅವೆರಡು ಮೀಟ್ ಆಗುವಂತ ಸಂಭವತೆ ಹೆಚ್ಚಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಕರಡಿಗಳ ಆ ಗರ್ಭಾವಸ್ಥೆ, ವಿಶೇಷವಾಗಿ ಅದರಲ್ಲೂ ಯಾವುದೇ ಪ್ರಾಣಿಗಳಲ್ಲಿ ಇರತಕ್ಕಂತ ಒಂದು ವಿಶೇಷ ವ್ಯವಸ್ಥೆ ಕರಡಿಗಳ ಗರ್ಭಾವಸ್ಥೆಯಲ್ಲಿದೆ. ಹಾಗೂ ಆ ಗರ್ಭಾವಸ್ಥೆಯ ನಂತರ ಈ ಕರಡಿಗಳ ಒಂದು ಏನ್ ಜೀವನ ಶೈಲಿ ಇದೆ ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ ಸ್ನೇಹಿತರೆ. ನಾನು ಇಲ್ಲಿ ಕೂತಿರ್ತಕ್ಕಂಥ ಜಾಗ ಏನಿದೆ, ಇದು ಒಂದು ಭೂತಪ್ಪನ ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನ. ಇದು ಬಹಳಷ್ಟು ಜನ ದಿನನಿತ್ಯ ಪೂಜೆ ಮಾಡ್ತಾರೆ. ಹಾಗಾಗಿ ಇದು ಕರಡಿಯ ಒಂದು ಟೆರಿಟರಿ, ಆ ಟೆರಿಟರಿಯ ಒಂದು ಆರಂಭ ಒಂದು ಪ್ಲೇಸ್ ಇದು. ಇಲ್ಲೇನು ನೋಡ್ತಿರ್ಬೋದು, ಕರಡಿಗಳು ಬಾಳೆಹಣ್ಣು ಅಥವಾ ನಾನಾ ರೀತಿಯ ಪೂಜೆಗಳನ್ನೆಲ್ಲ ಇಡ್ತಾರಲ್ಲ, ಅಥವಾ ಕಾಯಿ ಹೊಡೆದಿರ್ತಾರೆ. ಇದನ್ನ ತಿನ್ನೋದಿಕ್ಕೆ ಕರಡಿ ಇನ್ನ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇದು ಬರ್ತಕ್ಕಂಥ ಜಾಗನೇ ಈ ಒಂದು ಮಾರ್ಗದಿಂದ ಬರುವಂಥದ್ದು. ನಾವು ಈಗ ಇಲ್ಲಿಂದ ಕಳಚ್ಕೊಂಡ್ರೆ ಉತ್ತಮವಾಗಿರುತ್ತೆ, ಇಲ್ಲ ಅಂದ್ರೆ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಹೆಚ್ಚು. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಹೀಗೆ ಬೆಂಬಲಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.